ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಏನಪ್ಪ ಇವತ್ತು ಬಾಣಂತಿಯರ ರೆಸಿಪಿ ಯಾವ್ದು ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ಅನ್ಕೋತೀರಾ. ಇವತ್ತು ತುಂಬಾ ಸಿಂಪಲ್ ಆಗಿರೋವಂಥ ಆದರೆ ಟೇಸ್ಟಿ ಆಗಿರೋವಂಥ ಬರೀ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದೊಂದು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಯಾವುದೇ ಒಂದು ತಿಂಡಿ ಜೊತೆ ಬೇಗ ಫಟಾಫಟ್ ಅಂತ ಸರ್ವ್ ಮಾಡ್ಕೊಂಡ್ಬಿಡ್ಬೋದು. 8 ರಿಂದ 10 ದಿನದವರೆಗೆ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಬನ್ನಿ ಈ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ 1 ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಗರ್ಗರಿಯಾಗಿ ಹುರ್ಕೋಬೇಕು. 3/4 ಭಾಗ ಕರ್ಬೇವಿನ ಸೊಪ್ಪು ಎಲ್ಲ ಗರ್ಗರಿಯಾಗಿದೆ, ಹಿಂಗೆ ಆ ಸೌಂಡಲ್ಲೇ ಗೊತ್ತಾಗ್ತಾ ಇದೆ. ಇವಾಗ ಒಂದು 7 ಬ್ಯಾಡಗಿ ಮೆಣಸಿನ್ಕಾಯಿ, 7 ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಈ ಬಾಣಲಿ ಶಾಖಕ್ಕೇನೆ ಗರ್ಗರಿಯಾಗುತ್ತೆ. ಮೆಣಸಿನ್ಕಾಯಿ ಕೂಡ ಒಳ್ಳೆ ಘಮ ಬರ್ತಾ ಇದೆ, ಅದು ಗರ್ಗರಿಯಾಗಿದೆ. ಇವಾಗ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕ್ತಾ ಇದ್ದೀನಿ. ಅದು ಬಿಸಿ ಆಗ್ತಿದ್ದಂಗೆ ಚೆನ್ನಾಗಿ ಇದಾಗುತ್ತೆ, ಗರ್ಗರಿಯಾಗುತ್ತೆ. ಅವಾಗ ರುಬ್ಬೋದಕ್ಕೆ ಚೆನ್ನಾಗಿ ರುಬ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಒಂದು 10 ರಿಂದ 15 ಇಸ್ಲು. ಸ್ಟವ್ ಆಫ್ ಮಾಡ್ಬಿಟ್ಟು ಹಾಕಬೇಕು ಎಲ್ಲಾನು. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಇವಾಗ ಇದನ್ನ ಆದಷ್ಟು ನೈಸಾಗಿ ಪುಡಿ ಮಾಡ್ಕೊಳ್ತೀನಿ, ಆದಷ್ಟು ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಈ ಮಿಶ್ರಣನ ಕೊಬ್ಬರಿ 1 ಕಪ್ 250 ml ಕಪ್ಪಲ್ಲಿ 1 ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ. ಅದರೊಳಗಡೆ ಹಾಕಿ ಈವನ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇನ್ನೊಂದ್ಸಲ ಗ್ರೈಂಡ್ ಮಾಡಿಕೊಂಡ್ರೆ ನಿಮಗೆ ಫೈನ್ ಆಗಿರೋವಂಥ ಚಟ್ನಿ ಪುಡಿ ರೆಡಿ ಆಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು 1 ಟೀ ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಚೆನ್ನಾಗಿ ಕೈಯಲ್ಲಿ ಹೊಂದಿಸ್ಕೊಂಬಿಡೋಣ. ಈ ಥರ ಕೊಬ್ಬರಿಗೆ ಡೈರೆಕ್ಟಾಗಿ ಕೊಬ್ಬರಿನೇ ಮಿಕ್ಸರ್ ಜಾರ್ ಒಳಗಡೆ ನೀವು ಪುಡಿ ಮಾಡೋಕ್ಕೆ ಹೋಗ್ಬಿಟ್ರೆ ಫುಲ್ ನೈಸಾಗಿ ಪುಡಿ ಆಗೋಗ್ಬಿಡುತ್ತೆ, ಅವಾಗ ಅಷ್ಟು ರುಚಿ ಇರೋದಿಲ್ಲ. ಇವಾಗ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಮಿಕ್ಸರ್ ಜಾರ್ ಒಳಗಡೆ ಹಾಕ್ಕೊಂಡು ಜಸ್ಟ್ ಒಂದೊಂದ್ಸಲ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು. ತರ್ತರಿಯಾಗಿದ್ದರೆ ಚಟ್ನಿ ಪುಡಿ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ಕೊಂಡಲ್ಲ, ಖಾರ ಇಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಮಿಕ್ಸರ್ ಜಾರ್ ಒಳಗಡೆ ಈ ಕೊಬ್ಬರಿನ ಹಾಕೊಂಡಿದ್ದೀನಿ. ಇವಾಗ ಬ್ಲೆಂಡ್ ಮಾಡಿಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ, ತರ್ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಸರ್ವ್ ಮಾಡೋದಕ್ಕೆ ಕೊಬ್ಬರಿ ಚಟ್ನಿ ಪುಡಿ ರೆಡಿ ಇದೆ. ನೋಡಿದ್ರಲ್ಲ ರುಚಿಯಾಗಿರೋಂಥ ಕೊಬ್ಬರಿ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಈ ಕೊಬ್ಬರಿ ಚಟ್ನಿ ಪುಡಿನ ಬಾಣಂತಿಯರಿಗೆ 15 ದಿನ ಆದ ನಂತರ ನೀವು ಕೊಡ್ಬೋದು. ಇದನ್ನು ರೊಟ್ಟಿ, ಚಪಾತಿ, ದೋಸೆ ಇವೆಲ್ಲದ್ರ ಜೊತೆನೂ ಸರ್ವ್ ಮಾಡ್ಕೋಬೋದು. ಇದು ಒಂದು ನೀವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಬೇಕಾದಾಗ ನೀವು ಎಲ್ಲ ತಿಂಡಿಗಳಿಗೂ ಸರ್ವ್ ಮಾಡ್ಕೊಡ್ಬೋದು. ಬೇಕಿದ್ರೆ ನೀವು ಇದನ್ನೇ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಮಿಕ್ಸರ್ ಜಾರ್ಗೆ ಹಾಕಿ ಒಂಚೂರು ಬಿಸಿ ನೀರು ಅಂದರೆ ಬೆಚ್ಚಗಿರೋ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ನಿಮಗೆ ಕೊಬ್ಬರಿ ಚಟ್ನಿ ಕೂಡ ರೆಡಿ ಆಗುತ್ತೆ. ಇದನ್ನ ಒಂದು 8 ರಿಂದ 10 ದಿನ ಅಷ್ಟೇ ನೀವು ಸ್ಟೋರ್ ಮಾಡೋಕ್ಕಾಗೋದು. ಬರೀ ಕೊಬ್ಬರಿಯಲ್ಲೇ ಮಾಡಿರೋದ್ರಿಂದ ಬೇಗ ಸ್ಮೆಲ್ ಬಂದ್ಬಿಡುತ್ತೆ. ಫ್ರಿಜ್ಜಲ್ಲೆಲ್ಲ ಇಡಕ್ಕೆ ಹೋಗಬಾರ್ದು, ಬಾಣಂತಿಯರಿಗೆ ಕೊಡ್ತಾ ಇರೋದ್ರಿಂದ. ಈ ಒಂದು ಚಟ್ನಿ ಪುಡಿನ ನಿಮ್ಮ ಮನೆಯಲ್ಲೂ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.